ಸುಮ್ಮನೆ ಡಿ ಬಾಸ್ ಅನ್ನೋದು ಹೊರಗೆ ಬರಲಿ ಅಂತ ಎಲ್ಲೋ ಹಾಲು ಅಭಿಷೇಕ ಮಾಡೋದು ಅವೆಲ್ಲ ಇಲ್ಲ. ನೀನೆದ್ದು ಬಾ, ಪಾಲಿಟಿಕ್ಸ್ಗೆ ನಿಂತ್ಕೊ, ನೀನು ತಿರ್ಗಾ ರಾಜಕೀಯದಲ್ಲಿ ಬೆಳಿಬೇಕು, ಬೆಳಿತೀಯ. ನಾನು ಏನು ಸತ್ಯ ಅಂತ ಏನಿಲ್ಲ ಅಂತ ಅದು ಮಾಡ್ಬಿಟ್ಟ ಅವನು ಕೆಣಕಿದ್ದಕ್ಕೆ ಇವನು ಮಾಡ್ದ. ಇವತ್ತು ಎಷ್ಟೊಂದು ರೇಪ್ ಆಗ್ತಿದಾವಲ್ಲ, ಯಾವನಾದ್ರೂ ಬರ್ತಿದ್ದಾನೆ ಅಲ್ಲ. ವಿಜಯಲಕ್ಷ್ಮಿಗೆ ಆಂಜನೇಯನ ರೂಪದಲ್ಲಿ ಎಲ್ಲಮ್ಮನ ರೂಪದಲ್ಲಿ ನಾನು ಬಂದಿನಿ. ವಿಜಯಲಕ್ಷ್ಮಿ ನ್ಯಾಯ ಕೊಡ್ತೀನಿ. ನಟ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ರವರು ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲೇ ಏಟು ಆರೋಪಿಯಾಗಿ ಜೈಲು ಪಾಲಾಗಿ ವರ್ಷಗಳೇ ಉರುಳಿದೆ. ಅಷ್ಟೇ ಅಲ್ಲದೆ ದರ್ಶನ್ ಬೆನ್ನು ನೋವಿನ ಕಾಯಿಲೆಗೆ ತುತ್ತಾಗಿದ್ರು. ಬೆನ್ನು ನೋವಿನ ಕಾರಣದಿಂದ ಜೈಲಿನಿಂದ ಬೇಲಾಗಿ ಹೊರಬಂದಿದ್ರು. ದೇವಸ್ಥಾನಗಳನ್ನ ಸುತ್ತಿದ್ರು. ಇಷ್ಟೆಲ್ಲ ಆಗಿದ್ರು ದರ್ಶನ್ ಬೇಲು ಕ್ಯಾನ್ಸಲ್ ಆಗಿ ಮತ್ತೆ ಜೈಲು ಪಾಲಾಗಿದ್ದಾರೆ. ಇದೀಗ ದರ್ಶನ್ ಬೆನ್ನಿಗೆ ನಿಂತಿರುವ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಶತಾಯಗತಾಯವಾಗಿ ದರ್ಶನ್ ಅವರನ್ನ ಜೈಲಿಂದ ಹೊರತರೋದಕ್ಕೆ ಪಣ ತೊಟ್ಟಿದ್ದಾರೆ. ಈ ಸಂದರ್ಭದಲ್ಲೇ ಎಲ್ಲಮ್ಮ ತಾಯಿಯ ಜೋಗತಿಯೊಬ್ಬರು ದರ್ಶನ್ ಪರವಾಗಿ ನಾವಿದ್ದೇವೆ, ದರ್ಶನ್ ಹೊರ ಬಂದೇ ಬರ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಯಾಕೆ ವಿಜಯಲಕ್ಷ್ಮಿ ಹೆಣ್ಮಗಳಲ್ವಾ? ವಿಜಯಲಕ್ಷ್ಮಿ ಹೆಣ್ಮಗಳಲ್ವಾ? ಅವಳ ಕಣ್ಣೀರು ನಿಮಗೆ ತಾಕಿಲ್ವಾ? ಅವಳು ಎಷ್ಟು ದೇವಸ್ಥಾನಕ್ಕೆ ಹೋಗ್ತಿದ್ದಾಳೆ, ಎಷ್ಟು ಕಣ್ಣೀರು ಬಿಡ್ತಿದ್ದಾಳೆ. ಆಕಿ ಗಂಡ ಬಿಟ್ರೆ ಪ್ರಾಣ ಆಕಿಗೆ, ಗಂಡನೇ ಪ್ರಾಣ ಆಕಿಗೆ, ಗಂಡನ್ ಬಿಟ್ರೆ ಬೇರೆ ಅದು ಇದಿಲ್ಲ ಆಕಿಗೆ. ಆಕಿನ ಎಷ್ಟು ಕಣ್ಣೀರು ಇಡ್ಸ್ತೀರಿ? ಅವ್ನಿಗೆ ಎಳ್ದು ಹಾಕ್ತಿದ್ರಿ. ಯಾಕೆ ಕೊಲೆ ಮಾಡಿದವ್ರು ಇವತ್ತು ರಾಜಕೀಯದಲ್ಲಿ ಬದುಕ್ತಿಲ್ವೇ? ಅವರೆಲ್ಲ ಎಲ್ಲೋದ್ರು? ಕಳ್ಳರು ಸುಳ್ರು ಇದ್ದಾರೆ. ಹೌದು, ಇವತ್ತು ಹೇಳ್ತೀರಿ ಆ ಅಮ್ಮನಿಗೋಸ್ಕರ ಎಲ್ಲ ನಾನು ಹೇಳ್ತೀನಿ ನೋಡಿದಿನ ಏನು ಹೆಣ್ಮಗಳಿಗೋಸ್ಕರ ಅವ್ರದ್ದೇನೋ ರಿಲೇಷನ್ ಇರಲಿ, ಯಾವನು ಏನು ಸಾಚ ಇಲ್ಲ ಇಲ್ಲಿ, ಗೊತ್ತಾಯ್ತಾ? 3-4 ಮಾಡ್ಕೋತಾರೆ. ಅವನು ಒಂದೇ ಮಾಡ್ಯವನೆ, ಅವನಂತ ದೊಡ್ಡ ಇರೋ, ಗೊತ್ತಾಯ್ತಾ? ನಾನು ಹೇಳೋದು ಒಂದೇ ಮಾತು, ಅವನು ಅಷ್ಟು ಅದು ಆಗಿದೆ ತಾನೇ ಸಮಯ, ಅವನಿಗೆ ಮಾಡಿಸ್ಬಿಟ್ಟು ಮಾಡಿದ್ರು. ಅದು ನಂಗೆ ಗೊತ್ತು ಯಾರು ಮಾಡಿದ್ರು ಅಂತ. ಪ್ರತಿದಿನ ನನಗೆ ಅದೆಲ್ಲ ಇದಾಗುತ್ತೆ, ನಡ್ಗಕತ್ತಾರೆ. ಇವಾಗ ಅಯ್ಯೋ ದರ್ಶನ್ ಕೆಲಸ ಮಾಡ್ತಾಳ, ಏನಾಗೋಗ್ಬಿಡುತ್ತೋ ಏನೋ, ಏನಾಗುತ್ತಾ? ಸತ್ಯ ಹೊರಗೆ ತರ್ತೀನಿ. ಏನೋ ಸತ್ಯವಂತಿ ಅಲ್ಲಮ್ಮ ಇಕ್ಕಿ ಬಂದಾಯ್ತು ಬೀದಿಗೆ. ಏನೋ ನಿಮ್ಮ ಪಾಪದ ಕೂಡ ತುಂಬಾಯ್ತು. ನೀವೆಷ್ಟು ಮುಚ್ಚಿಟ್ಕೊಂಡ್ರು ನಿಮ್ಮನ್ನ ಬಿಡಕ್ಕಿಲ್ಲ. ಈಗ ನಾನು ಹೇಳೋದು ಒಂದೇ ಮಾತು, ದರ್ಶನ್ ವಿಷಯ ನಾನು ಇವಾಗ ತಗೊಂಡಿದ್ದೀನಿ. ಕೊಲ್ಲೂರಲ್ಲಿ ನನಗೆ ಅಪ್ಪನೇ ಆಯ್ತು ಅಮ್ಮಂದು. ಕೊಲ್ಲೂರು ಅಮ್ಮ ಏನಂದ್ಲು, ದರ್ಶನ್ ಕೆಲಸ ಮಾಡು, ನಿಮ್ಮ ದೇವಸ್ಥಾನ ಆಗ್ಬೇಕಾ? ಹ್ಞೂ ನಮ್ಮ ದೇವಸ್ಥಾನ ಆಗ್ಬೇಕಮ್ಮ, ಏನಾದರೂ ಮಾಡು. ಆವಾಗ ಕೊಲ್ಲೂರು ಅಮ್ಮ ಏನಂದ್ಲು, ಒಂದೇ ಮಾತು ಹೇಳಿದ್ಲು, ನಿಮ್ಮ ದೇವಸ್ಥಾನ ಆಗ್ಬೇಕಂದ್ರೆ ದರ್ಶನ್ ಕೆಲಸ ಮಾಡು. ಇವಾಗ ದರ್ಶನ್ ಕೆಲಸನ ಹ್ಞೂ ಮಾಡ್ಬೇಕು ಅಂದ್ರು. ಆಯ್ತು, ನನ್ನೇನು ಮಾತಾಡ್ತಾವೆ ವಿಗ್ರಹದಿಂದ ಸಂಶಯ ಏನೋ. ನನ್ನ ಜೊತೆಗೆ ಮಾರಿಯಮ್ಮ ನನ್ನ ಕತ್ತಲಾಡ್ಸಿ ಮಾತಾಡಿರೋದು ನೋಡಿದವನು ಹುಡುಗ ಇದ್ದಾನೆ, ಪ್ರೂಫ್ ಕೊಡ್ತೀನಿ ನಾನು ಬೇಕಂದ್ರೆ. ಅದಾದಮೇಲೆ ದರ್ಶನ್ ಬಗ್ಗೆ ಎಷ್ಟು ನೀವು ಇದನ್ನ ಮಾಡ್ತೀರಿ? ಯಾವನೋ ಇದರಲ್ಲಿ ಹಾಕ್ತಾವೆ ನನಗೆ, ಅದೇನಂತಾರಲ್ಲ ಇನ್ಸ್ಟಾಗ್ರಾಮಲ್ಲಿ, ಇದು ವಾಪಸ್ ಜವಾಬ್ ಕೊಡ್ತಾರಲ್ಲ, ಕಾಮೆಂಟ್ಸ್ ಹಾಕಿದ್ದಾನೆ. ಕಳ್ಳೆಲ್ಲಮ್ಮ ಅಂತ, ಎಲ್ಲಮ್ಮ ಅಲ್ಲ ಕಳ್ಳಮ್ಮ ಅಂತಲ್ಲ. ಬಾರ್ಲ ನಿಮ್ಮ ಅಪ್ಪನ ಹುಟ್ಟಿದಾಗ ನೀನು ಬಾರ್ಲ. ನಾನು ಏನು ಸತ್ಯ ಅಂತ ಏನಿಲ್ಲ ಅಂತ ಅದು ಮಾಡ್ಬಿಟ್ಟ ಅವನು ಕೆಣಕಿದ್ದಕ್ಕೆ ಇವನು ಮಾಡ್ದ. ಇವತ್ತು ಎಷ್ಟೊಂದು ರೇಪ್ ಆಗ್ತಿದಾವಲ್ಲ, ಯಾವನಾದ್ರೂ ಬರ್ತಿದ್ದಾನೆ ಅಲ್ಲ. ನಿನ್ನ ಮನೆಗಾದ್ರೆ ಸಾವು, ಇನ್ನೊಬ್ಬರ ಮನೆಗಾದ್ರೆ ನಗು. ಸಾವೇ ಕಣೋ, ನಿನ್ನ ಮನೇಲಾಗ್ಲಿ ಬೇರೆಯವ್ರ ಮನೇಲಾಗ್ಲಿ ಅವ್ನು ಬರ್ತಾನೆ ಕಣೋ. ಅವನಿಗೋಸ್ಕರ ನಾನು ಹಗಲಿ ರಾತ್ರಿ ತಪಸ್ಸು ಮಾಡ್ತೀನಿ, ಕರ್ಕೊಂಬರ್ತೀನಿ, ಅವನ್ನ ಪ್ರಪಂಚಕ್ಕೆ ತೋರಿಸ್ತೀನಿ. ಏನೋ ಎಲ್ಲರಿಗೂ ಅಣ್ಣ ಆಗ್ತಾನೆ ಅವನು. ನಾನು ಅಷ್ಟೇ ವಿಜಯಲಕ್ಷ್ಮಿಗೆ ಆಂಜನೇಯನ ರೂಪದಲ್ಲಿ ಎಲ್ಲಮ್ಮನ ರೂಪದಲ್ಲಿ ನಾನು ಬಂದಿನಿ. ವಿಜಯಲಕ್ಷ್ಮಿ ನ್ಯಾಯ ಕೊಡ್ತೀನಿ. ಯಾಕೆ ಆಕಿ ಇನ್ನೂ ಪವಿತ್ರವಾಗಿ ಒಂದೇ ಆಕಿ ಗಂಡನಿಗೋಸ್ಕರ ಇಷ್ಟು ದೇವಸ್ಥಾನ. ಇಲ್ಲಾಂದ್ರೆ ಏನ್ ಮಾಡ್ತಿದ್ರಿ? ಅವ್ನಿಗೇನು ಕೋಟ್ಗಿಂಡ್ಲ, ಅವ್ನಿಗೇನು ಕಮ್ಮಿನಾ? ಅವ್ನು ಸತ್ಯ ಹೇಳ್ದ ತಾನೆ, ಆಯ್ತು ಹಿಂಗಾಗಿದೆ ಸರ್ ಹಿಂಗಂತ. ಸತ್ಯ ಹೇಳಿದ್ಮೇಲೆ ಕೋರ್ಟಲ್ಲೂ ನ್ಯಾಯ ಸಿಗಬೇಕು. ನಾನು ಹೇಳ್ತೀನಿ, ಸುತ್ತತಾ ಇದ್ದೀನಿ ನಾನು ಗಾಳಿಯಾಗಿ. ನಾನು ಯಾರನ್ನು ಬಿಡಕ್ಕಿಲ್ಲ, ಜಡ್ಜು ಬಿಡಕ್ಕಿಲ್ಲ, ಯಾರನ್ನೂ ಬಿಡಕ್ಕಿಲ್ಲ. ನ್ಯಾಯ ಬೇಕು ನನಗೆ. ಏನೋ ನಾನು ಎಲ್ಲರನ್ನೂ ಸೇರಿಸ್ಕೊತೀನಿ, ವಿಜಯಲಕ್ಷ್ಮಿ ಜೊತೆ ನಿಂತ್ಕೊತೀನಿ. ಏನೋ ನಿಂತ್ಕೊಂಡ್ಬಿಟ್ಟು ನ್ಯಾಯ ಕೇಳ್ತೀನಿ. ನನ್ನ ದೇವತೆಗಳೇ ಸಾಕು ನನಗೆ. ಇಂತಲ್ಲಿ ಅಮ್ಮ ಹಿಂಗಿದೆ ಎಲ್ಲಮ್ಮ ಅಂದರೆ ಅಲ್ಲೇ ರಕ್ತ ಕರೆಸ್ತಾಳೆ. ಬೇಡ, ಕೆಣಕಬೇಡಿ. ನಾನು ಅಷ್ಟರವರೆಗೂ ಕಷ್ಟ ಬೀಳ್ತೀನಿ, ಮಾಡ್ತೀನಿ. ಅದು ಯಾರು ನೀವು ಎದೆ ಗುಂಡೆ ಇದೆ, ಯಾರು ನಿಮ್ಮ ಅಪ್ಪನ ಮಕ್ಕಳಿದ್ರೆ ಬನ್ರಿ, ಎದ್ರಿಗೆ ಬಂದು ಜನಗಳಲ್ಲಿ ನೀವು ಮಾತಾಡಬೇಕು. ಕಳ್ಳಿರ್ತಾರೆ ಹಿಂದೆ ಮುಂದೆ ಅಲ್ಲ. ಏನೋ ಇದೆಲ್ಲ ನನ್ನ ಹತ್ರ ನಡೆಯೋಕ್ಕಿಲ್ಲ. ನಾನು ದಿನ ದೇವಸ್ಥಾನಕ್ಕೆ ಹೋಗ್ತೀನಿ, ವಾಪಸ್ ಕೊಡ್ತೀನಿ. ನಾನು ಸರ್ವನಾಶ ಆಗಲಿ ಇವ್ರು ಅಂತೀನಿ. ಉಳಿತೀರಾ ನೀವು? ನನ್ನನ್ನು ಎದುರಾಕೊಂಡಿದ್ರಿ, ಎಲ್ಲಮ್ಮನ ಎದುರಾಕೊಂಡಿದ್ರಿ, ಉಳಕಿಲ್ಲ ನೀವು. ನಿಮ್ಮನ್ನ ತುಂಡು ಮಾಡೋದೇ ನನ್ನ ಕೆಲಸ. ಉದಾ ಇಲ್ಲಮ್ಮ. ಡಿ ಬಾಸ್ ಅನ್ನೋದು ಹೊರಗೆ ಬರಲಿ ಅಂತ ಎಲ್ಲೋ ಹಾಲು ಅಭಿಷೇಕ ಮಾಡೋದು ಅವೆಲ್ಲ ಇಲ್ಲ. ತಪಸ್ಸು ಮಾಡಬೇಕು, ದೇವ್ರ ಮನಸ್ಸು ಗೆದಿಬೇಕು. ಶನೇಶ್ವರ ಎಂಥವನು ಏನೋ ತಪಸ್ಸು ಮಾಡಬೇಕು. ಈಗ ನಾನೇನು ಮಾಡ್ತಿದ್ದೀನಿ? ನಾನೇನು ಮಾಡ್ತಿಲ್ಲ. ನಾನು ದೈವ ಶಕ್ತಿಯಿಂದ ನಾನು ಅವ್ನಿಗೇನು ಬೇಕು ಏನು ಬೇಡ, ದೇವ್ರಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಇಲ್ಲಿ, ಆಯಿತಾ?
ದೇವರಿಗಿಂತ ಯಾರು ದೊಡ್ಡವರಿಲ್ಲ. ಅವನು ರಾಜ್ಯಕ್ಕೆ ಹೋಗ್ಬಿಟ್ಟು ಅವ್ರಿಗೆಲ್ಲ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ದ. ಆ ಸೈಡ್ ಇಟ್ಕೊಂಡ್ಬಿಟ್ಟು ಅವ್ನು ಹೊರಗಾಕಿದ್ರು. ನೋಡೇ ಬಿಡೋಣ ಇವನಂತ. ಅವನು ಯಾರು? ಅವನು ಭದ್ರ, ವೀರಭದ್ರ. ಬಾ ನೀನು ದರ್ಶನ ಅವತಾರದಲ್ಲಿ, ಬಾ ನೀನು ದರ್ಶನ ವೀರಭದ್ರನಾಗಿ ಬರ್ಬೇಕಲ್ಲ ನೀನು ಅಂತ. ಶಿವನಿಗೆ ಪಾರ್ವತಿನ ಅಗ್ನಿಗೆ ಬಿದ್ದಾಗ ದಕ್ಷ ಅವ್ರ ಅಪ್ಪನ ಕೊಲ್ಲಕ್ಕೆ ಶಿವ ವೀರಭದ್ರನ ಸೃಷ್ಟಿ ಮಾಡಿದ ಅವನ ಜಡೆಯಿಂದ. ನಾನು ಇವತ್ತು ಹೇಳ್ತಿದ್ದೀನಿ, ದರ್ಶನ ಆಗಿದ್ದಾಗೋಯ್ತು, ವೀರಭದ್ರ ಆಗು ನೀನು. ಏನು ಅಮಾಯಕರಿಗೆ ಎಂಥ ಹೆಣ್ಮಕ್ಳೆಲ್ಲ ಅವ್ರು ರೇಪ್ ಆಗಿ ಎಷ್ಟು ಇದಾಗ್ತಿದ್ದಾರೆ, ಅವ್ರಿಗೆ ಯಾರು ಕೇಳೋರು? ನೀನು ಎದ್ದು ಬಾ, ಪಾಲಿಟಿಕ್ಸ್ಗೆ ನಿಂತ್ಕೊ ನೀನು. ತಿರ್ಗಾ ರಾಜಕೀಯದಲ್ಲಿ ಬೆಳಿಬೇಕು, ಬೆಳಿತೀಯ, ತುಳಿಬೇಕು ಚಂಡಾಲರನ್ನ. ನೀನು ಬರ್ತೀಯ, ನಾನು ಹೇಳ್ತೀನಿ, ನಿನ್ನ ತುಂಬ ಅವಶ್ಯಕತೆ ಇದೆ. ಇಲ್ಲಿ ಎಷ್ಟು ನಮಗೆ ಮೈ ಹುಳಿ ಏಟು ಬೀಳುತ್ತೋ ಅಷ್ಟು ನಾವು ವಿಗ್ರಹ ಹಾಕ್ತೀವಿ. ಒಂದು ದೇವಸ್ಥಾನದಲ್ಲಿ ವಿಗ್ರಹ ಆಗಬೇಕಾದ್ರೆ ಅದಕ್ಕೆ ಎಷ್ಟು ಹುಳಿ ಏಟು ಬೀಳುತ್ತೋ ಆವಾಗಲೇ ಅದಕ್ಕೆ ಹಾಲು ಅಭಿಷೇಕ, ಜೇನುತುಪ್ಪ ಅಭಿಷೇಕ ಏನೇನೆಲ್ಲ ಆಗೋದು. ಮನುಷ್ಯರು ನಾವು ಅದೇ ಥರನೇ. ನಿನ್ನ ಟೈಮು ಹಂಗಾಗಿದೆ. ತಿರ್ಗಾ ನೀನು ಬಾ, ನೀನು ಹಠ ತೊಡು. ಜೈಲಲ್ಲಿದ್ದರೂ ಟೈಮ್ ವೇಸ್ಟ್ ಮಾಡಬೇಡ, ಯೋಚನೆ ಮಾಡಬೇಡ, ದೇಹದ ಇದನ್ನು ಕೆಡಿಸ್ಕೋಬೇಡ. ಕಲಿ, ಓದು. ಏನೋ ಓದು, ಇದು ಇದ್ರ ಬಗ್ಗೆ ಓದು, ಕಾನೂನು ಬಗ್ಗೆ ಓದು, ಪಾಲಿಟಿಕ್ಸ್ ಬಗ್ಗೆ ಓದು. ತಲೆ ಕೆಡ್ಸ್ಕೊಂಡು ಒಂದೊಂದು ಬುಕ್ ಓದಿ ನೀನು ತಯಾರಿ ಆಗು. ನಾನು ಹೇಳ್ತೀನಿ, ನಿನಗೆ ಇದು ಒಂದು ಗುಡ್ ಆಪರ್ಚುನಿಟಿ. ನೀನು ಇಲ್ಲಿ ಪಬ್ಲಿಕಲ್ಲಿದ್ದರೆ ನೀನು ಬದುಕಕ್ಕೆ ಬಿಡೋಕ್ಕಿಲ್ಲ. ಈಗ ನೆಮ್ಮದಿ ನಿನಗೆ. ಏನೋ ನಾನು ಕಾಂಪ್ಲೇಂಟ್ ಮಾಡಿಸ್ಬಿಟ್ಟು ಇವಾಗ ನಿನ್ಗೆ ಹಂಚ್ತಾ ಇದ್ದೀನಿ, ಜನಗಳ ಹತ್ರ ಇದನ್ನು ಕೇಳ್ತಿದ್ದೀನಿ. ಮಗ ಹೇಳ್ತೀನಿ, ಎಲ್ಲರ ಸಪೋರ್ಟು ನಿನಗೆ ಬರುತ್ತೆ. ನಾವು ಬಿದ್ದ ಮೇಲೇ ಎದ್ದೇಳೋದು, ಗೊತ್ತಾಯ್ತು? ಮನುಷ್ಯ ಬಿದ್ದ ಮೇಲೇ ಎದ್ದೇಳೋದು. ನಿನ್ಗೆ ಹೇಳೋದೇನು ಮಗ, ನಿನ್ನಿಂದ ಕೋಟ್ಯಾಂತರ ಜನ ಅಲ್ಲಿ ಊಟ ಮಾಡ್ತವ್ರೆ ಇದರಲ್ಲಿ, ಏನೋ ಶೂಟಿಂಗಲ್ಲಿ. ಇವಾಗ ಇಡೀ ನಮ್ಮ ಕರ್ನಾಟಕ ಜನ ನಿನ್ನ ಜೊತೆ ನಿಂತ್ಬೇಕು, ಹಂಗೆ ಸಾಧನೆ ಮಾಡಬೇಕು. ನೋಡು, ನಿನಗೊಂದು ಗುಡ್ ಆಪರ್ಚುನಿಟಿ. ನಾನು ಒಂದೇ ತಿಳಿದಿರೋದು ಜೀವನದಲ್ಲಿ, ಆಗೋದೆಲ್ಲ ಒಳ್ಳೇದಕ್ಕೆ. ಹೌದು, ಯಲ್ಲಮ್ಮ ತಾಯಿಯ ಪರಿಪೂರ್ಣ ಆಶೀರ್ವಾದ ಇದ್ದು ದರ್ಶನ್ ರವರು ಆದಷ್ಟು ಬೇಗ ಆರೋಪ ಮುಕ್ತರಾಗಿ ಹೊರಬರ್ತಾರೆ. ಅವರ ಮುಂದಿನ ವೈಯಕ್ತಿಕ ಮತ್ತು ತೆರೆಯ ಮೇಲಿನ ಜೀವನ ಬಹಳ ಅದ್ಭುತವಾಗಿರ್ತದೆ ಮತ್ತು ಅವರು ರಾಜಕೀಯ ರಂಗದಲ್ಲೂ ವಿಶೇಷ ಸ್ಥಾನಮಾನ ಗಳಿಸ್ತಾರೆ ಅಂತ ಯಲ್ಲಮ್ಮ ದೇವಿ ನುಡಿದಿದ್ದಾರೆ. ಹಾಗಾಗಿ ದರ್ಶನ್ ಹೊರಬರ್ತಾರಾ ಅಂತ ಕುತೂಹಲ ಜಾಸ್ತಿ ಆಗ್ಬಿಟ್ಟಿದೆ. ಒಟ್ಟಿನಲ್ಲಿ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ರವರು ಹೊರಬರ್ತಾರಾ ಇಲ್ಲವಾ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫಸ್ಟ್ ಟಿವಿ ನ್ಯೂಸ್.